161ನೆಯ ಬೆಳದಿಂಗಳ ದೀಪಾರಾಧನೆ, ಧಾರ್ಮಿಕ ಕಾರ್ಯಕ್ರಮ, ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಆಸ್ಪತ್ರೆಯ 3ನೆಯ ಸ್ವಾಸ್ಥ್ಯ ಶಿಬಿರದ ರೂವಾರಿಗಳು ಬಹುಶಃ ಯಾವಾಗಲೂ ಆನಂದವಾಗಿರ್ತಾರೆ ಅವರು. ಇತ್ತಿತ್ತಲಾಗಿ ನಮ್ಮಿಬ್ಬರ ಸ್ಥಿತಿನೇ ಬೇರೆ ಆಗ್ತಾ ಇದ್ದಾವೆ. ಮೊದಲೆಲ್ಲ ಹಂಗ ಇರ್ಬೇಕು ಹಿಂಗ ಇರ್ಬೇಕು ಅಂತಿದ್ದೀವಿ. ಆದ್ರ ಹಿಂಗೂ ಬೇಡ ಹಿಂಗೂ ಬೇಡ, ಭಗವಂತ ಹೆಂಗಿರ್ತಾನಲ್ಲ ಹಂಗಿರುನು ಅನ್ನೋ ಸ್ಥಿತಿ ಇಬ್ಬರಿಗೂ ಬರಾಕತ್ತದ. ಯಾಕೋ ಗೊತ್ತಿಲ್ಲ. ಯಾಕಂದ್ರೆ ಈ ಲೋಕವನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ದರೆ ಹೀಗೆನ್ನುವರು, ಹೀಗಿದ್ದರೆ ಹಾಗೆನ್ನುವರು, ಎದ್ದರೆ ಎದ್ದೆ ಏಕೆ ಎನ್ನುವರು, ಬಿದ್ದರೆ ನೋಡಿ ನಗುವರು. ಹುಕೇರೀಶ, ಈ ಗುದ್ದಾಟದ ನಡುವೆ ಬದುಕುವುದು ಎಂತಯ್ಯ, ಬಾಳುವುದು ಹೇಗಯ್ಯ. ಅದಕ್ಕೆ ಸುಮ್ಮನೆ ಇರೋದು. ಬಹುಶಃ ಆ ನಿಟ್ಟಿನೊಳಗೆ ಅವರ ಕಾರ್ಯಕ್ರಮ ಈ ವಿಶೇಷವಾಗಿರುವಂತ ಈ ಬೆಳದಿಂಗಳ ಬೆಳಕಿನಲ್ಲಿ ಕುತ್ಕೊಂಡಿದ್ದೀವಿ. ಪರಮ ಪೂಜ್ಯ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು ಪೀಠಾಧಿಪತಿಗಳು, ಬೇಬಿ ಮಠ, ಚಂದ್ರವನ ಆಶ್ರಮ, ಶ್ರೀರಂಗಪಟ್ಟಣದ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಇವತ್ತು ವೀಣಾ ಕಾಶ್ಯಪ್ನವರು ಬಹಳ ಸುಂದರವಾಗಿ ಮಾತಾಡಿದ್ದಾರೆ. ಬಹಳ ಸುಂದರವಾಗಿ ಮಾತಾಡುವಾಗ ನಿಮ್ಗೆ ಗೊತ್ತಿರ್ಲಿ, ಇದೇನಿಗ್ಲಿ ಶಿಲ್ಪಾ ಮೇಡಮ್ ಅವರು ಇರ್ತಾರೆ, ಜಡ್ಜ್ ಅವರು ಪಬ್ಲಿಕ್ ಸಭೆಗಳು ಬಹಳ ಭಾಗಿಯಾಗುವಂತವ್ರಲ್ಲ ಅವರು. ಆದ್ರೆ ಇವತ್ತು ವಿಶೇಷವಾಗಿ ಭಾಗಿಯಾಗಿ ನಾವೇನೋ ತೀರ್ಮಾನವನ್ನು ಕೊಡೋದು ಬೇರೆನೆ. ಆದ್ರೆ ಒಬ್ಬ ಜಡ್ಜ್ ಹೇಳಾಕತ್ತಾರ, ನೀವು ಚಲೋ ಮಾತಾಡ್ತೀರಿ ಅಂತ ಹೇಳಿ ಅವರ ತೀರ್ಮಾನ ಕೊಟ್ಟ ಮೇಲೆ ಇನ್ನೇನು ದೇವ ನಂಬುದು. ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ಆ ನಿಟ್ಟಿನೊಳಗೆ ಇವತ್ತೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೆ ಶಿಲ್ಪಾ ಮೇಡಮ್ ಅವರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿ ಇವತ್ತು ನೆನಪಲ್ಲಿ ಇಟ್ಕೊಳ್ಳಿ, ಒಬ್ಬ ಜಡ್ಜ್ ಆದ್ರೂ ತಮ್ಮನಿಗೆ ಸಹೋದರನಿಗೆ ಒಳ್ಳೆ ಅಕ್ಕ ಆಗಿದ್ದಾರೆ, ಗಂಡನಿಗೆ ಒಳ್ಳೆ ಹೆಂಡತಿ ಆಗಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಯಾಕೆ ಗೊತ್ತದೆ ನಿಮಗೆ? ನಾವೆಲ್ಲ ಏನೇನೋ ಮಾಡ್ತಿರ್ತೀವಿ. ಅದ್ರಾಗ ಈ ನೌಕರಿ ಒಳಗಿರುವಂತ ಏನಾರಲ್ಲ ಈ ಪೆನ್ಷನ್ ಗಿರಕಿಗಳು, ಆದ್ರೆ ಅವ್ರಂದ್ರು ನಂದು ಹೆಂಗಾರ ಇರಬಾರ್ದು, ನೀ ಚಲೋ ಇರಬೇಕು. ಗಂಡನ್ ಕರ್ಕೊಂಡು ಬಂದು ಸ್ವಾಸ್ಥ್ಯವಾಗಿ ನೀನು ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅನ್ಕೊಂಡು ಅವರ ಪತಿದೇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಪತಿದೇವ್ರನ್ನ ಅಷ್ಟ ಬರೀ ಗಂಡನ ಮನೆ ಅಷ್ಟ ನೋಡ್ಲಿಲ್ಲ, ಅದು ನೋಡ್ಲೋಬಾರದು, ತವರ ಮನೆನೂ ನೋಡ್ಬೇಕು. ತಮ್ಮ ನೀನು ಬಾ, ತಮ್ಮಲ್ಲ ಅಣ್ಣ ನೀನು ಬಾ, ನನ್ನ ಮನಿ ಚಲೋ ಇರ್ಬೇಕು. ಬಹುಶಃ ನಿಮ್ಗೆ ಗೊತ್ತಿರ್ಬೇಕು, ಹೆಣ್ಮಗಳು ಹೇಳ್ತಾಳೆ ಏನಂತಂದ್ರೆ, ನೀನು ಹೊಳೆದಂಡಿಲಿರುವ ಕರಿಕೆಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಗ ಅವರ ಅಣ್ಣನು ಕರ್ಕೊಂಡು ಬಂದು ಸ್ವಾಸ್ಥ್ಯ ಶಿಬಿರಕ್ಕೆ ಸೇರ್ಸಾಕ್ ಬಂದವ್ರು. ಅವರು ಸಭೆಗೆ ಬಂದವರಲ್ಲ, ನಾವ್ ಹೇಳಕತ್ತಿರು ಈಗ ಮಿಲಿಟ್ ಅವ್ರೆಲ್ಲ ಕೊಡ್ರಿ ಹೇಳಕತ್ತಿರು ಸ್ವಾಮಿಗಳು. ನಾನು ಬಹುಶಃ ಅವರಷ್ಟು ಎಂಜಾಯ್ ಮಾಡಿದವ್ರು ಈ ವೇದಿಕೆ ಒಳಗೆ ಯಾರೂ ಇಲ್ಲ. ಅವ್ರು ಅಲ್ಲಿ ಹೋಗಿ ಅದನ್ನು ಕೊಡೋದು ಒಂದಕ್ಕಿಂತ ಇನ್ನೊಂದು ಚೆನ್ನಾಗೈತೆ ಅಂದ್ರಲ್ಲ ಮೇಡಮ್ ನೀವು. ಬಹುಶಃ ಅಷ್ಟು ಖುಷಿ ಪಟ್ಟಾರೆ. ನಿಮ್ಗೆ ಗೊತ್ತಿರ್ಲಿ, ಆದ್ರೆ ಇತ್ತಿತ್ತಲಾಗಿ ನಮ್ಮ ಬದುಕಂತೂ ಹೆಂಗಾಗ್ಯದ ಅಂತಂದ್ರೆ, ಇವ್ರು ಹೇಳಿದ್ರಲ್ಲ ಸ್ವಾಮಿಗಳು, ನಾವು ಒಟ್ಟ ಟೆನ್ಷನ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿ. ಕರೆ ಹೇಳ್ರಿ, ಒಟ್ಟ ಹೇಳ್ತೇನೆ ನಿಮಗ, ಎಲ್ಲಾ ಟೆನ್ಷನ್ಗಳು ಸ್ವಾಮಿಗಳಿಗೆ ಆಗ್ಯಾವ. ಸಣ್ಣ ಸಂಸಾರ ಬಿಟ್ಟು ದೊಡ್ಡ ಸಂಸಾರಕ್ಕೆ ಹೋಗಂಗಾಗ್ಯದ. ಸ್ವಾಮಿಗಳು ಹೇಳ್ಬಹುದು, ಮಠ ನಡೆಸಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿಮ್ಗಿನ್ನೂ ಗೊತ್ತಿರ್ಲಿ, ನೀನಮ್ಮ ಮಾತಾಡೋ ಮುಂದೆ ಚಂದ್ರವನ ಅನ್ಲೇದ ಅವ್ರು ಏನಂದ್ರೆ ಗೊತ್ತೈತ್ರಿ, ಚಂದನ ಗೊತ್ತಿರ್ಲಿ ತಾಯಿ ಅಶ್ವಿನಿ ಅಕ್ಕ, ಚಂದ್ರವನ ಅನ್ಲೇ ಇಲ್ಲ, ಬರ್ಲೇ ನಿಮ್ ಬೆಳೆಗ ಯಾಕೆ ಗೊತ್ತದೇನ, ಇವ್ರು ಬದುಕ ಚಂದನ ಗೊತ್ತಾಯ್ತಲ್ಲ. ಚಂದನ ಏನ್ ಮಾಡ್ತೀರಿ ನೀವು? ತಿಕ್ಕುವುದು ಕಷ್ಟ ಆಗ್ಲಿ, ಕರೆ ಯಾವಾಗಲೂ ಚಂದನವನ್ನೇ ಕೊಡುವುದು, ಶ್ರೀಗಂಧನವನ್ನೇ ಕೊಡುವುದು ಯಾರ ಕೆಲಸ ಅಂದ್ರೆ ಸ್ವಾಮಿಗಳ ಕೆಲಸ. ಅದಕ್ಕೆ ಪದೇ ಬಾಯಾಗ ಬಂದದ್ದು ಚಂದನ. ಈ ಚಂದನ ಅಂದ್ರೆ ತಿಕ್ಕಿ ನೀನು ಹೆಂಗ್ ಹೊಡೆದ್ರು ನೀವು ಸ್ವಾಮಿಗಳು ಕಷ್ಟ ಇಲ್ಲ ಅನ್ಕೋಬೇಡ್ರಿ. ನೀವು ಆರಾಮಲ್ಲಿ ಕರೆ ಹೇಳ್ರಿ, ಆರಾಮಲ್ಲಿ. ನಾನಂತೂ ನಿಮ್ ಮುಂದೆ ಹೇಳ್ತೀನಿ, 7-11 ನನ್ನ ಬದುಕು, ಸತ್ಯ ಹೇಳ್ತೀನಿ. ಆದ್ರೆ ನೀವು ಈ ಸನ್ಯಾಸಿಗಳ ಜೊತೆ ಇದ್ರೆ ಅವ್ರ ಕಷ್ಟ ಆಗ್ಲಿ, ಸುಖ ಆಗ್ಲಿ, ನೋವಾಗ್ಲಿ, ನಲಿವಾಗ್ಲಿ ನಿಮಗ್ ಕೊಡೋದು ಮಾತ್ರ ಪರಿಮಳವನ್ನೇ ಕೊಡುವಂತ ಕೆಲಸ ಈ ಸ್ವಾಮಿಗಳು ಮಾಡ್ತಾರೆ. ಆ ನಿಟ್ಟಿನೊಳಗೆ ಅವರು ಬಹಳಷ್ಟು ಕಷ್ಟಪಟ್ಟು ಈ ಆಶ್ರಮವನ್ನು ಮಾಡಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ಬಹುಶಃ ನಿಮಗಿನ್ನೂ ಗೊತ್ತಿರ್ಲಿ, ಈ ಎಲ್ಲಾದ್ರೂ ಹಿಂದೆ ಕನಸು ನಂದು ಅದ.
ಯಾಕಂದ್ರೆ ಹಿಂಗೆ ಇರ್ಬೇಕು ಅಪ್ಪಗಳು ಅಂದಾಗ ಬಹಳ ಕಷ್ಟಪಟ್ಟು ಅವ್ರಿಗೆ ಅವ್ರ 25ನೇ ವರ್ಷದ ಪಟ್ಟಾಧಿಕಾರ ಟೈಮ್ದೊಳಗೆ ನಾನು ಮುಗಿದ ಮೇಲೆ ಡಾಕ್ಟರ್ ನಾಗೇಶ್ ಡಾಕ್ಟರ್ ಒಂದು ವಾರ ಬೈದಾರಿ ಅವ್ರು ನಾನು ಒಂದು ವಾರ ನೀವ್ ಹೇಳಿದ್ರಿ ವಾದ್ರಿ ಆದ್ರೆ ಹೇಳ್ತೀನಿ ನಿಮಗ ಬಹುಶಃ ನಾ ಹೇಳಿದೆ ಅವ್ರಿಗೆ ನೀವು ಮಾಡಿರುವ ಸಂಕಲ್ಪ ಎಂದೂ ಅದು ನಿಲ್ಲಂಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಇವತ್ತು ಆಸ್ಪತ್ರೆ ಇವತ್ತು ಭವ್ಯವಾಗಿ ಬೆಳೆದು ನಿಂತಿದೆ. ಈ ಸ್ವಾಸ್ಥ್ಯ ಶಿಬಿರದೊಳಗೆ ನಾವು ಅವಾಗ ನಿಮ್ಮನ್ನ ನೆನಪಲ್ಲಿಟ್ಕೊಳ್ಳಿ, ಈ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಸ್ಟೈಲು ರೋಗದ ಫೈಲು ನೋಡಯ್ಯ, ಇದರಿಂದ ಸುಡುವುದು ಆರೋಗ್ಯದ ಕೊಯ್ಲು ಕಾಣಯ್ಯ. ಆರೋಗ್ಯ ಚೆನ್ನಾಗಿದ್ದರೆ ಯೋಗ್ಯ ವಿಚಾರ ಬರುವವು ನೋಡಯ್ಯ. ಹುಕ್ಕೇರೀಶನ ವಚನ ಬರಿತು ಸಹಜ ಬದುಕು ನಡೆಸಯ್ಯ. ಅದಕ್ಕಾಗಿ ನಾವೆಲ್ಲಾ ನೋಡಾಕತ್ತೀವಿ, ಏನೇನೋ ತಿನ್ನಾಕತ್ತೀವಿ, ಏನೇನೋ ಹೊಂಟಿವಿ. ಆದರೆ ಆರೋಗ್ಯವನ್ನು ಕೆಡಿಸ್ಕೊಂಡಿವಿ ಅಂತಂದ್ರೆ ಬಹಳ ಕಷ್ಟ ಇರ್ತದೆ. ನಾವು ಅವಾಗ 10 ದಿವಸ ಹೋಗ್ತಿರ್ತೀವಿ, ಎಲ್ಲಾ ಕಡೆ ಹೋಗ್ತಿರ್ತೀವಿ. ನಾಗೇಶ್ ಡಾಕ್ಟರ್ ಇವ್ರು ಹೇಳೇ ನಾನು ಒಬ್ಬ ಶಿಬಿರಾರ್ತಿನ 3 ದಿವಸ ಇರ್ತೀನಿ, ನಾನು ನಿಮ್ ಜೊತೆನೇ ಇರ್ತೀನಿ. ಇದಕ್ಕೆಲ್ಲಾ ಕಾರಣ ಏನ ನನ್ನ ಮಗಳನೇ. ಇವತ್ತು ಯಾರ ಜಯಂತಿ? ಯಾರ ಜಯಂತಿ? ಅಕ್ಕ ಮಹಾದೇವಿ ಜಯಂತಿ. ಬಹುಶಃ ನೆನಪಲ್ಲಿ ಇಟ್ಕೊಳ್ಳಿ, ಅಕ್ಕ ಮಹಾದೇವಿ. ನೀವ ಈ ಜಯಂತಿಯ ದಿನ ಒಂದ್ ನೋಡ್ಕೊಡ್ರಿ, ಅಕ್ಕ ಮಹಾದೇವಿಗೆ ಏನೆಲ್ಲ ಆಯ್ತು ಯಾರ ಗೊತ್ತದಲ್ಲ ಎಲ್ಲರಿಗೂ. ಎಷ್ಟು ನೋವು ಅನುಭವಿಸಿದ್ರು, ಎಷ್ಟು ಅಪಮಾನವನ್ನು ಅನುಭವಿಸಿದ್ರು. ಆದ್ರೆ ಅಕ್ಕ ಮಹಾದೇವಿ ಯಾವತ್ತೂ ಕೂಡ ಹಿಂಜರಿಯಲಿಲ್ಲ. ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅನ್ಕೊಂಡು ಲೌಕಿಕ ಗಂಡನ್ನು ಹೋಗಿ ಒಲೆಯಲ್ಲಿಪ್ಪು ಅಂತ ಹೇಳಿ ಆಧ್ಯಾತ್ಮ ಸಾಧನೆ ಮಾಡಿರ್ತಕ್ಕಂಥ ಅಕ್ಕ ಮಹಾದೇವಿ ಜಯಂತಿ ಇವತ್ತು. ಅದಕ್ಕಾಗಿ ಆ ಅಕ್ಕ ಮಹಾದೇವಿ ಜಯಂತಿ ದಿನಾನು ನೀವು ಇವತ್ತು ಇಲ್ಲಿದ್ದೀರಿ. ಗುರುಗಳು ನಿಮ್ಗೆಲ್ಲ ಕೈ ತೂತು ಕೊಡ್ತಾರೆ. ನಾನು 100ನೇ ಬೆಳದಿಂಗಳ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಹೊಳೆ ಮಧ್ಯದಲ್ಲಿ. ಆಮೇಲೆ ನನಗ ವರ್ಷ ತಿಂಗಳೇ ಇರತೈತಿ, ಬರ್ತೀರೇನ್ರಿ ಅಂತಾರ, ಹೂ ಅಂತೀವಿ, ಆಗಂಗಿಲ್ಲ. ಆದ್ರೆ ಇವತ್ತು ಲಕ್ಷದಲ್ಲಿ ಇಟ್ಕೊಳ್ಳಿ, ನೀವು ಅಕ್ಕ ಮಹಾದೇವಿ ಜಯಂತಿ ದಿನ ಒಂದು ನೀವು ಮೊದಲು ನಿಮಗ ತಾಯಂದ್ರಿಗೆ ಹೇಳ್ತೀನಿ. ಈಗ ಇತ್ತಿತ್ತಲಾಗಿ ನಿಮ್ಗೆ ಗೊತ್ತಿರ್ಲಿ, ಇತ್ತಿತ್ತಾಗಿ ಒಂದೇ ಸಮಾಜದಾಗಲ್ಲ, ಬಹಳಷ್ಟು ಸಮಾಜಗಳಲ್ಲಿ ಹೆಣ್ಣ ಸಿಗಂಗಿಲ್ಲ. ಹೌದಲ್ರಿ? ಇದು ಮೇಡಮ್ ಅವರು, ಶಿಲ್ಪಾ ಮೇಡಮ್ ಅವರು, ಇದು ನೀವು ಹೇಳಬೇಕು ನೀವು ಎಲ್ಲರಿಗೂ. ಹೆಣ್ಣ ಸಿಗಂಗಿಲ್ಲ. ಕಾರಣ ಯಾರ? ಹೆಣ್ಣು ಹುಟ್ಟಿದರು ಆ ಪರಮಾತ್ಮ ಮುಂದೆ ಹೇಳ್ತೀನಿ ಅಪ್ಪ. ಯಾರ ಕಾರಣ ಅನ್ನೋದಂದ್ರೆ ಭ್ರೂಣ ಹತ್ಯೆಯನ್ನ ಮಾಡಕ್ಕೆ ಎಷ್ಟು ಜನ ಕಾರಣರಾಗಿದ್ದಾರೆ? ಹೆಣ್ಣು ಹುಟ್ಟಿದ್ರೆ ಬೇಡ ಅನ್ನುವರು ಎಷ್ಟು ಜನ ಇದ್ದಾರೆ? ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು. ಹೆಣ್ಣು ಇವರನ್ನು ಹುಟ್ಟಿಸಿದೆ ಎಂಬುದನ್ನು ಏಕೆ ಮರೆತಿಯರು? ಅಂದಿನ ಕಿತ್ತೂರು ಚೆನ್ನಮ್ಮ ಹೆಣ್ಣು, ಅಂದಿನ ಕಿತ್ತೂರು ಚೆನ್ನಮ್ಮ ಹೆಣ್ಣು, ಇಂದಿನ ಕಿರಣ್ ಬೇಡಿ ಹೆಣ್ಣು, ಅಂದಿನ ಸಾಲು ಮರದ ಅಂದಿನ ಒಣಕೆ ಒಪ್ಪವ ಹೆಣ್ಣು, ಇಂದಿನ ವೀಣಾ ಕಾಶಪ್ಪನವರ ಹೆಣ್ಣು. ಹುಕ್ಕೇರೀಶ ಹೆಣ್ಣು ಹುಣ್ಣಲ್ಲ, ಜಗದ ಕಣ್ಣು ನೋಡಯ್ಯ. ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ? ಯಾಕೆ ನೀವು ಹೇಳ್ತಿರಲ್ಲ ಹೆಣ್ಮಕ್ಳಿಗೆ? ನೀವೇ ಅಕಸ್ಮಾತ್ ಆಗಿ ಅಪ್ಪ ತೆಪ್ಪಿ ಹೆಣ್ಣು ಹುಡುತು ಅಂತಂದ್ರೆ ಹೆಣ್ಣು ಹುಡುತು ಅಂತ ಹೇಳಿ ಎಷ್ಟೋ ಮನೆಯೊಳಗ ಜಗಳಾಡಿರುವ ಉದಾಹರಣೆ ಇದೆಯಲ್ಲ, ಇದೇ ಇಲ್ರಿ? ಅದ್ರ ಮಾಡಿದವ್ರು ಯಾರು? ಹೆಣ್ಮಕ್ಳೇ. ಇದು ಗೊತ್ತಿರ್ಲಿ ನಿಮ್ಗೆ. ಬೇಬೇಡವಾ ಮತ್ತು ಕರೆ ಐತಿಲ್ಲ, ಕರೆ ಐತಲ್ಲ. ಅದಕ್ಕ ಇವತ್ತಿಂದ ಒಂದು ನಿರ್ಧಾರ ಮಾಡ್ಕೊಡ್ರಿ, ಹೆಣ್ಣು ಗಂಡಿನಕ್ಕಿಂತಲೂ ಹೆಚ್ಚು ಕೆಲಸ ಮಾಡ್ತಾ ಇದೆ, ಇವತ್ತು ಎಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಅಂದ ಮ್ಯಾಲ ಹೆಣ್ಣನ್ನ ಭ್ರೂಣ ಹತ್ಯೆ ಮಾಡೋರಿಗೆ ಹಿಂಗೆ ಶಿಕ್ಷೆ ಕೊಡ್ಬೇಕಲ್ಲ ಮೇಡಮ್. ನಿಮ್ಗೊಂದು ಹೇಳ್ತೀನಿ, ಬಹುಶಃ ಅಂತವ್ರು ಯಾರ ಸಿಕ್ಕರ ಮುಂದೆ ಹಂಗ್ ಮಾಡಬಾರ್ದು. ಭ್ರೂಣ ಹತ್ಯೆಗಳನ್ನ ಮಾಡಲೇಬಾರ್ದು. ಭ್ರೂಣ ಹತ್ಯೆ ದೊಡ್ಡ ಅಪರಾಧ. ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ಯದ. ನಿಮಗ ಅದ್ರೊಳಗೆ ಜೈನರೊಳಗೆ ಮತ್ತು ಈ ಬ್ರಾಹ್ಮಣರೊಳಗೆ ಹೆಣ್ಣೇ ಸಿಗ್ತಾ ಇಲ್ರಿ, ಬಹಳ ಕಷ್ಟ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತೀವಿ. ಮತ್ತೆ ಈಗಿನ ಇತ್ತಿತ್ತಾಗ ಎಲ್ಲಾ ಸಮಾಜದಲ್ಲೂ ಕೂಡ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇವತ್ತು ಇಲ್ಲಿದ್ದವ್ರು ಒಂದು ಪ್ರತಿಜ್ಞೆ ಮಾಡ್ರಿ, ಹೆಣ್ಣಿರ್ಲಿ ಗಂಡಿರ್ಲಿ ಅವರು ಮಕ್ಕಳೇ ಅನ್ಕೊಂಡು ನೋಡುವಂತ ಭಾಗ್ಯ ನಿಮ್ಗೆ ಸ್ವಭಾವ ಬರ್ಬೇಕು. ಕೈ ಮೇಲೆಂತ ನೋಡೋಣ, ಕೈ ಮೇಲೆಂತ ಅದಾಗಲ್ಲ ಕೈ. ನನ್ ಮಾತಾಡ್ತಾಗತ್ತಲ್ಲ, ಕೈ ಎರಡು ಕೈ ಎರಡು ಕೈ ಎರಡು ಕೈ ಎರಡು ಕೈ ಜೋರ್ ಚಪ್ಪಾಳೆ ತಟ್ರಿ. ಇವತ್ತಿಂದ ನೀವು ಚಂದ್ರವನದೊಳಗ ಆಣಿ ಮಾಡಿದಿರಿ, ನಾವು ಭ್ರೂಣ ಹತ್ಯೆಗೆ ಅವಕಾಶ ಕೊಡಂಗಿಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ನಾವು ಚೆನ್ನಾಗಿ ಓದಿಸ್ತೀವಿ ಅನ್ನೋದಕ್ಕೆ ಉದಾಹರಣೆ ನಮ್ಮ ಇಲ್ಲಿರತಕ್ಕಂಥ ಮ್ಯಾನೇಜರ್ ಶಿವಕುಮಾರ್ ಅವ್ರಿಗೆ ಇಬ್ಬರು ಹೆಣ್ಮಕ್ಳು, ಅವ್ರನ್ನ ಬಹಳ ಚಂದ ಓದಿಸಿ ಮಗಳ ಮದುವೆ ಮಾಡಿ ಹೇಳಿದ್ರು. ಅವ್ರು ಉದ್ದೇಶ ಏನಂತಂದ್ರೆ, ನಾ ಯಾಕೆ ಮಾತಾಡಕತ್ತೀನಿ ಅಂದ್ರೆ ಹೆಣ್ಣಿನ ಬಗ್ಗೆ ಗೌರವ ಇರ್ಲಿ ಅನ್ನೋ ಮಾತನ್ನ ಹೇಳ್ತಾ, ಎರಡನೇದು ಏನಂತಂದ್ರೆ ಈ ರೈತರ ಮಕ್ಕಳಿಗೆ ಯಾರು ಹೆಣ್ಣ ಕೊಡುವಲ್ರಿ. ಇವ್ರೇನಿಲ್ಲ ಮ್ಯಾಲ ಜಿಗದಾಡಕತ್ತಾರಲ್ಲ, ಇವ್ರೆಲ್ಲಾರು ಅದಾರಲ್ಲ, ನಿಮ್ಗೆ ಯಾರು ಹೆಣ್ಣ ಕೊಟ್ಟಾರ್ರಿ? ಮೇಡಮ್ ಅವ್ರ ನಿಮಗ್ರಿ? ಡಾಕ್ಟರ್ ನಿಮಗ್ರಿ? ರೈತರ ಅವರಲ್ಲ ನಮಗ
ನಿಮಗ್ರೇ ಅರ್ಚಕ್ರ ರೈತರ ತಾನೆ, ರೈತರಿಗೆ ಯಾಕೆ ಮಕ್ಕಳಿಗೆ ನೀವು ಇದನ್ನ ಕೊಡಲ್ಲ? ಆದ್ರೆ ಒಂದ್ ಹೇಳ್ತೀನಿ ನಿಮ್ಗ, ರೈತರ ಮಕ್ಕಳಿಗೂ ಕೂಡ ನಾವು ನಮ್ಮ ಮಗಳನ್ನು ಕೊಡ್ತೀವಿ ಅನ್ನೋದನ್ನ ನೀವು ಕಲ್ಕೋಬೇಕು. ಅಷ್ಟೇ ಅಲ್ಲ, ಬಹಳಷ್ಟು ಜನ ಬದಲಾವಣೆ ಮಾಡ್ರಿ, ಆಧುನಿಕ ಕೃಷಿ ಮಾಡ್ರಿ. ನಾವ್ ಏನಾಕ ಹೇಳ್ತೀನಿ, ನೋಡಮ್ಮ ನೀನ್ ಅಧಿಕಾರದಾಗಂತೂ ಬಂದೇ ಬರ್ತೀಯ, ಅದ್ರಲ್ಲಿ ಎರಡು ಮಾತಿಲ್ಲ, ಬಂದೇ ಬರ್ತೀಯ. ಬಂದ ಮೇಲೆ ಒಂದೇನಂತಂದ್ರೆ ಇದನ್ನ ತಿಳಿಸುವಂತ ಕೆಲಸ ಆಗ್ಬೇಕು. ನಾವು ರೈತರಿಗೆ ಎಜುಕೇಟೆಡ್ ಮಾಡ್ಬೇಕು. ಬಹಳಷ್ಟು ನಾವೆಲ್ಲ ರೈತರಿಗೆ ಇವತ್ತು ನೋಡ್ರಿ, ಸಾವಯವ ಕೃಷಿ ಮಾಡಿದ್ರೆ ಗುರುಗಳು ಮಾಡಿದ್ರಲ್ಲಿ ಹೇಳಿದ್ರು ಅವರು ಗಾಣದೇನೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾಗ ಮಾಡಿದ್ದಾರೆ, ಸಾವಯವ ಕೃಷಿದಾಯ್ತು, ಆಮೇಲೆ ಇದು ಮಿಲೆಟ್ಸ್ ಅಂತ. ವೆರಿ ಗುಡ್. ಅವ್ರು ಹೇಳಿದ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಮಾಡಿದ್ರಿ, ಇನ್ನ ವಿಧಾನಸೌಧ ಆಗ್ತೀವೋ ಲೋಕಸಭಾ ಆಗ್ತೀವೋ ಗೊತ್ತಿಲ್ಲ, ಹತ್ತದಂತೂ ನಿಶ್ಚಿತ. ಆಮೇಲೆ ಅಂತ ಕೆಲಸವನ್ನ ಮಾಡ್ರಿ. ಉದ್ದೇಶ ಏನಂತಂದ್ರೆ ನಾವು ಎತ್ತರಕ್ಕಿಂತ ಜನರ ಹತ್ತಿರಬೇಕು. ಬಹುಶಃ ಜಾಸ್ತಿ ಹೊತ್ತು ಮಾತಾಡೋದು ಬೇಡ. ನಾಳೆಯಿಂದ ನೆನಪಲ್ಲಿಟ್ಕೊಳ್ಳಿ, 3 ದಿನ ಆದ್ಮೇಲೆ ಮತ್ತ ಆದಾಯ ಇದಕ್ಕೊಳ್ಳೋದು. ನಾಳೆಯಿಂದ ನಾನು ನೋಡಿ ನೀವು ಹುಡುಕಾಡಿ ಜಪ ಮಾಡಿ ಹಿಡ್ಕೊಂಡು ಬಂದಿರಿ. ಖಾಲಿ ಇದ್ದಾಗ ಜಪ ಮಾಡೋದು, ಉಳಿದ ಕಡೆ ಡಾಕ್ಟರ್ ನಗೇಶ್ ಡಾಕ್ಟರ್ ನೀವು ಹೇಳ್ತಿದ್ರಲ್ಲ, ಇನ್ನು 3 ದಿವಸ ನಿಮ್ಮ ಕೈಯಾಗಿದೀವಿ, ಏನ್ ಮಾಡ್ತೀರಿ ಮಾಡಿ ಆರಾಮಾಗಿರೋ. ಗೊತ್ತಾಯ್ತಲ್ಲ? ಸಾಧ್ಯವಾದಷ್ಟು ಹೊಂದಿಕೊಳ್ಳುವ ಪರಿಸ್ಥಿತಿ ಬರಬೇಕು. ಯಾವಾಗ ಹೊಂದಿಕೊಳ್ತೀವಿ ಅದು ಚಲೋ. ಜೊತೆಗೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಶಿಬಿರಾರ್ಥಿಗಳಿಗೆ ನಾಳೆ ನಾನು ನಿಮ್ ಜೊತೆ ಬಂದಾಗ, ನಾನು ನಾಳೆಯಿಂದ ನಾನು ಇನ್ನೊಂದು ಗೊತ್ತಿರಲಿ ನಿಮ್ಗೆ, ನಾನು ಪಕ್ಕಾ ಹೆಂಗಿರ್ತೀನಿ ಅಂತಂದ್ರೆ, ನಾನು ಇಲ್ಲೇ ಓದಿದ್ದು ಮೈಸೂರೊಳಗೆ, ಫಸ್ಟ್ PU ಇಂದ ಮಾಸ್ಟರ್ ಡಿಗ್ರಿ ವರೆಗೆ ಇಲ್ಲೇ ಓದಿರೋದ್ರಿಂದ ನನಗೆ ಮೈಸೂರಿನ ಇದೇನು ಒಲವು ಮತ್ತು ಮೈಸೂರಿನ ಸ್ವಭಾವ ಮೊದಲಿಂದ ಅದ. ಯಾವ್ದು ಹಿಡಿತೀವಿ ಅದ ಆಗ್ಬೇಕು. ಅದಕ್ಕೆ ನಾಳೆಯಿಂದ ಇಲ್ಲಿ ಏನ್ ಬರ್ತಿರಲ್ಲ, ನಾನಂತೂ ನಾಳೆ ಇವತ್ತಿನ ರಾತ್ರಿನ ಕರ್ಕೊಂಡ್ರು ಹೇಳಿದ್ರೆ ಶಿವಾಯಮ್ಮ ನಂದೇನಿಲ್ಲ, ನಾವ್ ಬಿಟ್ಟಿವಿ ಅಂದ್ರೆ ಬಿಟ್ಟು ಬಿಡೋದು. ಯಾಕಂತಂದ್ರೆ 3 ದಿನಗಳವರೆಗೆ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿಬಿಡು, ಆಯ್ತಲ್ಲ? ಆಮೇಲೆ ಇನ್ನೊಮ್ಮೆ ನೀವು ಯಾವಾಗ ದೊಡ್ಡವರಾಕಿರಿ ಹೇಳ್ತೀನಿ ನಿಮಗ, ಯಾವಾಗ ದೊಡ್ಡವರಾಕಿರಿ ಅಂದ್ರ ಯಾರು ನಿಮ್ಗೆ ಏನಾರು ಹೇಳ್ತಾರಲ್ಲ, ಮನ್ಯಾಗರಾಗ್ಲಿ ಎಲ್ಲಾರಾಗ್ಲಿ, ಅವ್ರ ಮಾತುಗಳನ್ನ ಪೂರ್ಣ ಕೇಳಿಸ್ಕೋಬೇಕು. ಈಗ ಶಿಲ್ಪಾ ಮೇಡಮ್ ಅವರು ನೀವೆಲ್ಲ ವಾದ ಪ್ರತಿವಾದ ಪೂರ್ಣ ಕೇಳಿಸ್ಕೊಳ್ಬೇಕಲ್ಲ, ಕೊನೆಗೆ ನೀವು ಮಾತಾಡ್ಬೇಕಾಕತಿ, ಇಲ್ಲಾಂದ್ರೆ ಮೊದಲು ಮಾತಾಡಕ್ ಬರಂಗಿಲ್ಲ. ಹಂಗ ಯಾರೇ ಏನೇ ಹೇಳಿದ್ರು ಅವ್ರ ಮಾತುಗಳನ್ನು ಕೇಳಿಸ್ಕೋಬೇಕು. ಅದಕ್ಕೆ ಇಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಆಗ್ಲಿ, ಅವ್ರ ಥೆರಪಿಸ್ಟ್ ಆಗ್ಲಿ, ನಿಮ್ಗೆ ಏನ್ ಹೇಳ್ತಾರೋ ಅದನ್ನ ನೀವು ಮಾಡಿ 3 ದಿನಗಳವರೆಗೆ. ನಮಗೂ ಬಹಳಷ್ಟು ಅಂದ್ರೆ ಒತ್ತಡ. ನನ್ನ ಬದುಕಂತೂ ಹೇಳ್ತೇನೆ ನಿಮ್ಗೆ, ಇಲ್ಲಿ ಇವತ್ತು ಹಿಂಗಿದ್ರ ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗಿರ್ತೀನಿ ನಾನು. ಆದ್ರೆ ಎಲ್ಲಾಕು ನಾನು ವಿರಾಮ ಕೊಟ್ಟಿನಿ. ಗೊತ್ತಿರ್ಬೇಕು ನಿಮಗೆ. ಸಾಧ್ಯವಾದಷ್ಟು ಅವ್ರ ಗುರುಗಳಿದ್ರ ಆರಾಮ್, ಏನ್ ಹೇಳಿದ್ರಲ್ಲ ಆರಾಮ್. ಯಾವಾಗ ಆರಾಮ ಇರ್ತೀರಿ ಗುರುಗಳ್ರೆ? ಯಾವಾಗ ಆರಾಮ ಇರ್ತೀರಿ? ಯಾವಾಗಂದ್ರೆ ಅಹಂಕಾರಕ್ಕೆ ವಿರಾಮ, ಆಗ ನಾನು ಆರಾಮ. ಗೊತ್ತಾಯ್ತಲ್ಲ? ಅಹಂಕಾರಕ್ಕೆ ವಿರಾಮ ಕೊಟ್ಬಿಡು. ನಾನಲ್ಲ, ನಂದಲ್ಲ, ನಾ ಏನೂ ಅಲ್ಲ, ನಾ ಇಲ್ಲಿ ಬಂದಿರೋದು ಕೇವಲ ಶಿಬಿರಾರ್ಥಿ ಅನ್ಕೊಂಡಿದ್ರಿ ಅಂದ್ರೆ ಆರಾಮಿರ್ತೀರಿ. ನಾನಂತೂ ಹೇಳಿದೀನಿ, ನಾ ಆರಾಮಿರಾಕ ಬಂದೀನಿ. ಮತ್ ನನಗೆ ಏನ್ ತಿಳಿಯಾಕ ಬರ್ತೈತೋ ಅದನ್ನ ಮಾಡ್ತೀನಿ. 3 ದಿನಗಳಲ್ಲಿ ಅವ್ರು ಹೇಳಿದ್ರಲ್ಲ, ಸಾಧ್ಯವಾದಷ್ಟು ಶಾಂತವಾಗಿರ್ರಿ. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಅನ್ನೋ ಮಾತನ್ನ ಹೇಳ್ತಾ, 3ನೇಯ ಈ ಸ್ವಾಸ್ಥ್ಯ ಶಿಬಿರದೊಳಗೆ ಬಿಡೋದೇ ಕಷ್ಟ. ಈ ಮೊಬೈಲ್ ಹೇಳ್ತೇನೆ ನಿಮಗೆ, ನಾನು ಮೊಬೈಲ್ ಬಿಡ್ರನಂಗಿಲ್ಲ. ಯಾಕಂದ್ರೆ ನಾನಾ ಮೊಬೈಲ್ ಬಿಡೋಣ, ನಾನಾ ಮೊಬೈಲ್ ಹಿಡ್ತೀನಿ. ಆದ್ರೆ ಒಂದ್ ಹೇಳ್ತೀನಿ ನಿಮ್ಗೆ, ಆದ್ರೆ ಮೊಬೈಲ್ ಅನ್ನ ಯಾವಾಗ ಬಳಸಬೇಕು, ಹೆಂಗ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಈ ತಿಟ್ಟಾಗಿ ನಾವು ಓದುತ್ತಿತ್ತು, ನನಗೆ ಯಾರೋ ಹೇಳಿದ್ರು ಮೊಬೈಲ್ ಬಗ್ಗೆ ಭಾಷಣ ಮಾಡೋದು. ಏನ್ ಮಾಡ್ಲಿ ಅನ್ನೆ, ನಾನು ಕೈಯಾಗ ನೀನ್ ಮಾಡ್ತೇನೆ, ಮೊಬೈಲ್ ಆಗಲ್ಲ, ಕೈಯಾಗ ಎರಡದವಿಲ್ಲ, ನಮಗೂ ಇಟ್ಕೊಂಡು ಬಿಡ್ತೀವಿ. ಸಾಧ್ಯವಾದಷ್ಟು 3 ದಿನಗಳವರೆಗೆ ಸ್ವಾಸ್ಥ್ಯ ಇರ್ರಿ, ಆರಾಮಾಗಿರ್ರಿ. ನೀವೆಲ್ಲರೂ ಆನಂದವಾಗಿರ್ಲಿಕ್ಕೆ ಪ್ರಯತ್ನ ಪಡಿ.